ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸರನ್ನ ಬಿಸಿಲಲ್ಲಿ ನಿಲ್ಲಿಸಿ ದರ್ಪ ತೋರಿದ ಪಿಎಸ್ಐಗೆ ಇದು ಶಾಕ್ ಸುದ್ದಿ ಪ್ರಸಾರವಾದ ಕೆಲ ಗಂಟೆಗಳಲ್ಲಿ ಪಿಎಸ್ಐಗೆ ಎಸ್ಪಿ ಶಾಕ್ ಕೊಟ್ಟಿದ್ದಾರೆ. ಚಿಕ್ಕಜಾಜೂರಿನಿಂದ ಚಿತ್ರದುರ್ಗಕ್ಕೆ ಅವ್ರನ್ನ ಈಗ ಎತ್ತಂಗಡಿ ಜಿಲ್ಲಾ ನಿಯಂತ್ರಣ ಕೊಠಡಿಗೆ ಪಿಎಸ್ಐ ನೇತ್ರಾವತಿಯನ್ನ ನಿಯೋಜನೆ ಮಾಡಲಾಗಿದೆ. ನೇತ್ರಾವತಿಯನ್ನ ಎಸ್ಪಿ ರಂಜಿತ್ ಕುಮಾರ್ ಅವರು ನಿಯೋಜಿಸಿ ಅಂದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಡಿವೈಎಸ್ಪಿ ಅರುಣ್ ಗೌಡ ನೇತೃತ್ವದಲ್ಲಿ ಈಗ ಘಟನೆಯ ಕುರಿತು ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದ್ದು, ವಿಚಾರಣೆಯ ವೇಳೆ ವರದಿಯನ್ನ ಡಿವೈಎಸ್ಪಿ ಅರುಣ್ ಗೌಡ ಸಲ್ಲಿಸ್ತಾರೆ. ಅವರ ವರದಿ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ಚಿತ್ರದುರ್ಗ ಎಸ್ಪಿ ಕಚೇರಿಯಲ್ಲೇ ಕೆಲಸವನ್ನು ನೇತ್ರಾವತಿ ಅವರು ಮಾಡಬೇಕಾಗಿದೆ. ಅಂದರೆ ಇದೊಂಥರ ಹಿಂಬಡ್ತಿ ಥರ. ಈಗ ಸಾಮಾನ್ಯ ಈ ಆಫೀಸರ್ಸ್ಗಳಲ್ಲಿ ಹೆಂಗಾಗುತ್ತೆ ಇಂಥ ಡಿಪಾರ್ಟ್ಮೆಂಟಲ್ಲಿ ಅಂದರೆ, ಏನಾದ್ರು ಎಡವಟ್ಟು ಮಾಡಿದ್ರು ಅಂದರೆ ಸ್ವಲ್ಪ ದಿನಗಳ ಕಾಲ ಮನೇಲಿರಿಸ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಇನ್ನೂ ಇಂತಿಂಥ ಜಾಗಕ್ಕೆ ನೀವು ಹೋಗಿ ಅಂತ ಹೇಳಲ್ಲ. ಟ್ರಾನ್ಸ್ಫರ್ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅವರೇ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಈ ರೀತಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಇವೆಲ್ಲವೂ ಮುಜುಗರಕ್ಕೊಳಪಡುವಂತಹ ಸುದ್ದಿ. ಆ್ಯಂಡ್ ಇವ್ರು ಯಾಕಂತ ನಿರ್ಧಾರಕ್ಕೆ ಅವತ್ತು ಮುಂದಾದರು 5 ಜನರನ್ನ ಬಿರು ಬಿಸಿಲಲ್ಲಿ ಈ ಸ್ಕೂಲ್ ಮಕ್ಳಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ ಹಾಗೆ ಯೂನಿಫಾರ್ಮ್ ಹಾಕೊಂಡವ್ರಿಗೂ ಪನಿಷ್ಮೆಂಟ್ ಕೊಡೋಕೆ ಹೋಗಿದ್ರು ಈ ಮೇಡಮು. ಹೊಸದಾಗಿ ಏನಾದರೂ ಟ್ರೆಂಡ್ ಶುರು ಮಾಡೋಣ ಅಂತ ಹೋದ್ರೆ ಏನೋ ಗೊತ್ತಿಲ್ಲ, ಅದು ವಾಪಸ್ ಬ್ಯಾಕ್ ಫೈರ್ ಅಂತಾರಲ್ಲ ಹಂಗಾಗಿದೆ ಅವ್ರಿಗೆ. ಚಿಕ್ಕಜಾಜೂರಿನಿಂದ ಚಿತ್ರದುರ್ಗದ ಎಸ್ಪಿ ಆಫೀಸಿಗೆ ಅವ್ರನ್ನ ಕಳಿಸಲಾಗಿದೆ.